ಇವತ್ತು ಒಂದು ಬಹಳ ಪ್ರಮುಖವಾದಂಥ ಮಾಧ್ಯಮ ಗೋಷ್ಠಿಯನ್ನು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನವನ್ನು ಉಳಿಸಲಿಕ್ಕೆ, ಮತದಾರರ ಹಕ್ಕನ್ನು ಕಾಪಾಡಲಿಕ್ಕೆ ಈ ಒಂದು ದೊಡ್ಡ ಆಂದೋಲನ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಪ್ರಾರಂಭ ಆಯಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನ್ಯೂನತೆಯನ್ನು ಪಡ್ಕೊಂಡು ನಾವು ಅಧ್ಯಯನ ಮಾಡಿ ನಮ್ಮ KPCC ವತಿಯಿಂದ, ACC ವತಿಯಿಂದ ನಮ್ಮ ಕ್ಯಾಂಡಿಡೇಟ್ 3 ಜನ ಸೇರಿ ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ 1 ಲಕ್ಷಕ್ಕೂ ಹೆಚ್ಚು ಓಟು ಮಿಸ್ಯೂಸ್ ಆಗಿರೋದು, ಒಂದೇ ಮನೆಯಲ್ಲಿ 80 ಓಟ್ ಇರೋಂಥದ್ದು, ಒಂದೇ ಬೀರ್ ಶಾಪಲ್ಲಿ ಸುಮಾರು 70-80 ಓಟ್ ಇರುವಂಥದ್ದು, ಬಾರ್ನಲ್ಲಿ, ಹೀಗೆ ಅನೇಕ ಗುರುತುಗಳನ್ನು ಹಿಡಿದು ಈಗಾಗಲೇ ದೆಹಲಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮಾಧ್ಯಮ ಗೋಷ್ಠಿ ನಡೆಸಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ. ಈ ಮಧ್ಯದಲ್ಲಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕಲ್ಲಿ AICC ಅಧ್ಯಕ್ಷರಂತ ರಾಹುಲ್ ಗಾಂಧಿಯವರು, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಏನು ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಲನದ ರೀತಿ ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲೇ ನಡೆಸಿದ್ರು. ಯಾಕೆ ಅಂದರೆ ಈ ಭೂಮಿಲೇ ಸೆಂಟ್ರಲ್ ಕ್ಷೇತ್ರದಲ್ಲೇ ಒಂದು ಕಣ್ಣು ಹಿಡಿದು ಅಲ್ಲಿ ಪ್ರಾರಂಭ ಆಯಿತು. ಇದು ಒಂದು ಕ್ಷೇತ್ರ ಅಲ್ಲ, ಇದು ರಾಜ್ಯಕ್ಕೆ ಹರಡಿತು. ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿದ್ದಂಥ ಮಾಹಿತಿ ನಮಗೆ ದೊರೆಯಿತು. ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ವೋಟನ್ನು ಒಂದೇ ಕ್ಷೇತ್ರದಲ್ಲಿ, ಉದಾಹರಣೆಗೆ 2,40,000 ಓಟ್ ಇದೆ ಅಂತಂದರೆ ಒಂದೇ ಓಟ್ನಲ್ಲಿ ಆ 2,40,000 ಓಟ್ ಇರ್ತದೆ. ಆದರೆ ಕೆಲವು ಓಟ್ನ ಪಕ್ಕದ ಬೂತು, ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು, ಪರಿಶಿಷ್ಟ ಪರಿಶಿಷ್ಟ ಹಿಂದುಳಿದವರು ಯಾರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋದನ್ನು ಅವರ ಹೆಸರನ್ನೆಲ್ಲ ಗುರುತು ಮಾಡಿ ಆ ವೋಟನ್ನು ಶಿಫ್ಟ್ ಮಾಡಿ, ಅದು ಕೂಡ ಒಂದು ದೊಡ್ಡ ಅನ್ಯಾಯವಾಗೋದನ್ನು ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ. ಇದಾದ ಮೇಲೆ ತಾವೆಲ್ಲ ಮಹದೇವಪುರ ಆದಮೇಲೆ ಆಳಂದ ತಾವೆಲ್ಲ ಗಮನಿಸಿರ್ಬೋದು. ಮುಂಚಿತವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಆಳಂದ ಶಾಸಕರು ಎಲೆಕ್ಷನ್ ಮುಂಚಿತವಾಗಿ ಒಬ್ಬ ರಿಟರ್ನಿಂಗ್ ಆಫೀಸರ್ ಅಲ್ಲ, ನಮ್ಮ PDO ಒಂದು ಹೆಣ್ಮಗಳು, ಆ ಹೆಣ್ಮಗಳು ತನ್ನ ತಮ್ಮನ ವೋಟ್ ಆ ಲಿಸ್ಟಿಗೆ, ಆ ಹೆಣ್ಮಗಳಿಗೆ ಲಿಸ್ಟ್ ಹೋಗ್ತದೆ, ಅವರ ಬ್ರದರ್ ವೋಟ್ ಡಿಲೀಟ್ ಆಗೋದಕ್ಕೆ ಅರ್ಜಿ ಇರ್ತದೆ. ಹೋಗಿ ಕೇಳ್ತಾರೆ, ಏನು ನಿನ್ನ ಓಟ್ ಯಾಕೆ ರಿಜೆಕ್ಟ್ ಆಗ್ತಿದೆ ಅಂತ ಅವ್ರ ಅಣ್ಣನಿಗೆ ಕೇಳ್ತಾರೆ. ಇಲ್ಲ, ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ತನಿಖೆ ಕೂಡ ಪ್ರಾರಂಭ ಆಗ್ತದೆ. ನಮ್ಮ ಡೆಪ್ಟಿ ಕಮಿಷನರ್ ಅಲ್ಲಿದ್ದಂಥ AC ಡೆಪ್ಟಿ ಕಮಿಷನರ್ ಎಲ್ಲ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಅದಾದಮೇಲೆ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗ್ತದೆ. ಎಲೆಕ್ಷನ್ ಕಮಿಷನ್ ಅವರು ಕೂಡ ಅನೇಕ KR ಪುರಂ ಇರ್ಬೋದು, ಅಲ್ಲಿರ್ಬೋದು, ಎಲ್ಲ ಕೂಡ ಅವರು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಸರ್ಕಾರದ ಅಧಿಕಾರಿಗಳಿದ್ದರೂ ಕೂಡ ಯಾವುದೇ ಎಲೆಕ್ಷನ್ನ ಸಂಪೂರ್ಣ ಹಕ್ಕು, ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರ ಕಂಟ್ರೋಲ್ಗೆ ನಮ್ಮ ಅಧಿಕಾರಿಗಳು ಹೋಗಿ ಕೆಲಸ ಮಾಡಬೇಕಾಗ್ತದೆ. ಚಿಲುಮೆನ ಗಮನದಲ್ಲಿಟ್ಕೊಂಡು ಚಿಲುಮೆ ರದ್ದಲ್ಲಿ ಯಾವ ರೀತಿ ಉಪಯೋಗಿಸಿದ್ರು ಅನ್ನೋದು ಕೂಡ ನಾವು ಬೇಕಾದಷ್ಟು ಬೆಳಕಿಗೆ ತಂದು, ಕೆಲವು ಆಫೀಸರ್ಸ್ ಎಲ್ಲ ಸಸ್ಪೆಂಡ್ ಆಗಿ ಅದ್ರ ಬಗ್ಗೆ ಹೋಗಿ ದೆಹಲಿಲೆಲ್ಲ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಕೆಲವ್ರನ್ನ ರೆಸ್ಟೋರ್ ಮಾಡೋಂಥದ್ದು, ತನಿಖೆ ಮಾಡಿಸೋಂಥದ್ದು ಕೂಡ ಮಾಡಿದ್ದು ತಾವೆಲ್ಲ ಇಲ್ಲಿ ಗಮನಿಸಿದ್ದೀರಿ. ಇದಾದ ಮೇಲೆ ಆಳಂದು ನಮ್ಮ ಕ್ಷೇತ್ರದ, ನಮ್ಮ ರಾಜ್ಯದೇ ನಾನು ತೆಗೆದುಕೊಳ್ತಾ ಇದ್ದೀನಿ. ಅಲ್ಲಿ ಆಳಂದಲ್ಲಿ ಡಿಲಿಷನ್ ಆಫ್ ವೋಟ್ಸ್
ಸುಮಾರು ಬೆಳಗಿನ ಜಾವ 4 ಗಂಟೆಗೆ ಅಲ್ಲಿ ವೋಟರ್ ಲಿಸ್ಟಲ್ಲಿ ಓಟು ತೆಗೆದು ಬಿಡ್ತಾರೆ. ಸುಮಾರು 17 ನಿಮಿಷದಲ್ಲಿ 14 ಓಟು ಕೆಲವು ಕಡೆ ಡಿಲೀಟ್ ಆಗ್ತದೆ. ಹಿಂಗೆ ಸುಮಾರು 6,000 ಅಷ್ಟು ಓಟ್ನ ಅಲ್ಲಿಂದ ತೆಗಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈಗ SIT ಕೂಡ ನಡೀತಾ ಇದೆ. SIT ಕೂಡ ನಡೆದದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಅವರು ವ್ಯಾಪಕವಾಗಿ ತನಿಖೆಯನ್ನು ಕೂಡ ಅವರು ನಡೆಸಿದ್ದಾರೆ. ಸೊ ಕೊನೆಗೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಂದರೆ, ಹೊರಗಡೆ ರಾಜ್ಯದ ಅನೇಕ ಇವ್ರ ಹತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ವೋಟನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ನಡೆದಿದೆ. ಈಗಲೇ ನಾವು ಆಗಸ್ಟ್ 7ನೇ ತಾರೀಕು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂ ಡೆಲ್ಲಿಲಿ ತೋರಿಸಿದ್ರು. ಒಟ್ಟು 1,03,000 ಮಹದೇವಪುರದಲ್ಲಿ ತೋರಿಸಿದ್ರೆ ಮಲ್ಟಿಪಲ್ ವೋಟ್ಸು ಕೂಡ ಲಿಸ್ಟ್ ಮಾಡಿದ್ರು. ಅದೆಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಈಗ ಬಲ್ಕು ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲಿ ವೋಟ್ ಬಂದಿದ್ದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ಇವೆಲ್ಲ ದೊಡ್ಡ ಮಾಹಿತಿ ಇದೆ. ಬೇಕಾದ್ರೆ ನಿಮ್ಗೆ ಅದನ್ನೆಲ್ಲ ನಾನು ಒದಗಿಸ್ಕೊಡ್ತೇನೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ದು ಅಂತ ತಮಗೆ ತಿಳಿಸಿದ್ದೇನೆ. ಫೆಬ್ರವರಿ 23ನೇ ತಾರೀಕು ನಾನು ಹೇಳ್ತಾ ಇದ್ದೀನಿ, ನಮ್ಮ ಆಳಂದ ಕ್ಷೇತ್ರದಲ್ಲೇ 7,250 ಓಟು 256 ಬೂತ್ನಲ್ಲಿ ಟಾರ್ಗೆಟ್ ಮಾಡಿ ಫಾರಂ 7 ಇಟ್ಟು ಡಿಲೀಟ್ ಮಾಡಿ ಇದನ್ನು ಹೆಲ್ಪ್ಲೈನ್ನ ಉಪಯೋಗಿಸ್ಕೊಂಡು ಗರುಡ ಆ್ಯಪ್ ಉಪಯೋಗಿಸ್ಕೊಂಡು NSPP ಪೋರ್ಟ್ರೇಲಲ್ಲಿ ಇದನ್ನು ಅನ್ಅಥರೈಸ್ಡ್ ಪರ್ಸನ್ಸು ಒಂದು ಅರ್ಜಿ ಹಾಕ್ತಾರೆ. ಸೊ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡುಹಿಡಿದಿದ್ದೇವೆ. ಸೊ ಉತ್ತರ ಪ್ರದೇಶದವರು, ಬಿಹಾರವರು, ದೆಹಲಿಯವರು, ಜಾರ್ಖಂಡ್ ಅವರು ಅವ್ರ ಫೋನಿಂದ ಅಪ್ಲಿಕೇಶನ್ನ ಅರ್ಜಿ ಹಾಕ್ತಾರೆ. ಸೊ 150 ಎಫೆಕ್ಟೆಡ್ ಸಿಟಿಸನ್ಸು ಕಂಪ್ಲೇಂಟ್ ಕೊಡ್ತಾರೆ. ಹಿಂಗೆ ನಮ್ಮ ಓಟು ಈ ರೀತಿ ಆಗ್ತಾ ಇದೆ ಅಂತೇಳಿ ಯಾರು ನಮ್ಮ ರಿಟರ್ನಿಂಗ್ ಆಫೀಸರ್ಗೆ, ತಹಶೀಲ್ದಾರ್ಗೆ ಕೊಡ್ತಾರೆ. ಸೊ ಅಲ್ಲಿ ಇನ್ಕ್ಲೂಡಿಂಗ್ ಭಾಳ ದೊಡ್ಡ ನಂಬರ್ಗಳೆಲ್ಲ ಡೀಟೇಲ್ಸ್ ಎಲ್ಲ ಇದೆ. ತಿರ್ಗಾ ಫೆಬ್ರವರಿ 23 ಎಲೆಕ್ಷನ್ ಕಮಿಷನ್ಗೆ ಡೆಲ್ಲಿಯವ್ರಿಗೂ ಕೂಡ ಬರೆದು ಈ ರೀತಿ ಆಗ್ತಾ ಇದೆ ಅಂತೇಳಿ ರಿಕ್ವೆಸ್ಟನ್ನು 224 ಕೂಡ ನಾವು ಮಾಡ್ತೇವೆ. ಈಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗಿದೆ. 6,100 COD ಕೊಡ್ತೀವಿ. ಪೊಲೀಸ್ ಸ್ಟೇಷನಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತದೆ. ಪೊಲೀಸ್ ಅವರು COD ಅವರು ಬರೀತಾರೆ. ಬರೆದ್ರೆ ಯಾವ ಥರದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ ಅವ್ರಿಗೆ IT ಇನ್ಫಾರ್ಮೇಷನ್ನು ಕೊಡಕ್ಕೆ ಹೋಗೋದಿಲ್ಲ. ಸೊ ಆಮೇಲೆ ಕೊನೆಗೆ 9 ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕದ ಕೂಡ ನಮ್ಮ CD ಅವರು OTP ತೆಗೆದುಕೊಂಡದ್ದು OTP ಅದನ್ನ ಮಿಸ್ ಮಾಡ್ತಾರೆ. 12 ಸತಿ ಅಫಿಷಿಯಲ್ ಆಗಿ ನಮ್ಮ ಪೊಲೀಸ್ ಅವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ, ನೀವು ನಮಗೆ ಇದು ದಾಖಲೆ ಕೊಡಿ ಅಂತೇಳಿ. ಅದು ಕೂಡ ಅವ್ರು ಯಾರು ಕೊಡೋದಿಲ್ಲ. ಸೊ ಸಂಬಂಧಪಟ್ಟಂಥ ದೊಡ್ಡ ಟ್ರಯಲ್ ಕೂಡ ಮಾಡ್ತೀವಿ. ಸೊ ಅನೇಕ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಿಲ್ತದೆ. ಇದಾದ ಮೇಲೆ ಲೆಕ್ಕ ಹಾಕೊಂಡ್ರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ BR ಪಾಟೀಲ್ರವರು ಮಾರ್ಜಿನ್ ಏನೋ 10,000 ಗೆಲ್ತಾರೆ, 89,000 ವೋಟ್ ತೆಗೆದುಕೊಂಡು. BJP 70,000. ಸೊ ಸುಭಾಷ್ ಗುತ್ತೇದಾರ್ ಅವರು ಕೂಡ ಒಂದು 697ರಲ್ಲಿ ಮಾರ್ಜಿನಲ್ಲಿ 2018ರಲ್ಲಿ ಗೆದ್ದಿರ್ತಾರೆ. ಆಗ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಆಗ್ತಾ ಇರ್ತದೆ. ಈಗ ಸೆಪ್ಟೆಂಬರ್ 25ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು SIT ಸೈಬರ್ ಕ್ರೈಮ್ನಲ್ಲಿ ಫಾರ್ಮೇಷನ್ ಮಾಡ್ತಾರೆ. ಇದು ಕೂಡ ನಾವೆಲ್ಲ ಹುಡುಕ್ತೇವೆ. ಕೊನೆಗೆ ಎಲ್ಲಿಗೆ ಹೋಗಿದೆ ಅಂತಂದರೆ, ಸೊ ನಮ್ಮ XMLA BJP MLA ಸುಭಾಷ್ ಗುತ್ತೇದಾರರು ಅವರು ಕೆಲವು ದಾಖಲೆಗಳನ್ನು ಸುಟ್ಟಾಕಿದ್ದನ್ನೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ಒಂದು ರಿಪೋರ್ಟ್ ಎಲ್ಲ ಕೂಡ ಇದೆ. ರೈಡ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಗುತ್ತೇದಾರ್ ಅವ್ರ ಮನೆಗೆ. ಸೊ ಆಗ ಭಾಳ ಜನ ಚಾರ್ಟೆಡ್ ಅಕೌಂಟೆಂಟು ಯಾರು ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತದೆ. ಸೊ SIT ಅವರು ಲ್ಯಾಪ್ಟಾಪ್ ಕೂಡ ಸೀಸ್ ಮಾಡಿರೋದು ಇವೆಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರು
80 ರೂಪಾಯಿನ ಅವನಿಗೆ ವೇಜಸ್ ಆಗಿ ಒಂದು ಓಟ್ ತೆಗೆದ್ರೆ 80 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿ ಎಲ್ಲ ನಡೆದಿದೆ. ರಿಪೋರ್ಟು ಸದ್ಯದಲ್ಲೇ ಬರ್ತದೆ. ಇದು ಏನಾಗ್ತದೆ ಅನ್ನೋದನ್ನು ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.